ನಾವಿವತ್ತು ನೋಡ್ತಾ ಇರೋ ಮೂವಿ ಹೆಸರು ಹ್ಯಾರಿ ಪಾಟರ್ ಅಂಡ್ ದ ಪ್ರಿಸನರ್ ಆಫ್ ಆಸ್ಕಾಬಾನ್. ಇದು ಹ್ಯಾರಿ ಪಾಟರ್ ಮೂವಿ ಸೀರೀಸ್ ನ 3rd ಪಾರ್ಟ್ ಆಗಿದೆ. ನಾನು ಈಗಾಗಲೇ ಹಿಂದಿನ 2 ಪಾರ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಮೊದಲು ಆ ವಿಡಿಯೋಗಳನ್ನು ನೋಡಿ, ನಂತರ ಈ ವಿಡಿಯೋ ನೋಡಿ. ಸರಿ, ಈಗ ಸೀದಾ ಕತೆ ಕಡೆ ಹೋಗೋಣ. ಮೂವಿಯ ಮೊದಲ ಸೀನ್ ನಲ್ಲಿ ತೋರಿಸ್ತಾರೆ ಹ್ಯಾರಿ ಪಾಟರ್ ಹಾಲಿಡೇಸ್ ನ ತನ್ನ ಆಂಟಿ ಅಂಕಲ್ ಮನೆಯಲ್ಲಿ ಕಳಿತಿರ್ತಾನೆ. ಹೀಗಿರ್ಬೇಕಾದ್ರೆ ಅವರ ಮನೆಗೆ ಒಂದು ದಿನ ಗೆಸ್ಟ್ ಬರ್ತಾರೆ. ಅವರು ಹ್ಯಾರಿ ಪಾಟರ್ ನ ತಂದೆ ತಾಯಿಯ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಹ್ಯಾರಿನು ಎಷ್ಟು ಅಂತ ತೊಡ್ಕೋತಾನೆ ಪಾಪ. ಆ ಗೆಸ್ಟ್ ನ ಮೇಲೆ ಮ್ಯಾಜಿಕ್ ಮಾಡಿ ಬಲೂನ್ ತರ ಊದ್ಕೊಂಡು ಹಾರೋ ತರ ಮಾಡ್ಬಿಡ್ತಾನೆ. ಹ್ಯಾರಿನ ಮನಸ್ಸಿನಲ್ಲಿ ತುಂಬಾ ನೋವು ದುಃಖನೇ ಇರುತ್ತೆ. ಆದ್ರಿಂದ ಅವನ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಬಂದು ಬಿಡ್ತಾನೆ. ಹೀಗೆ ಅವನು ರೋಡ್ ನಲ್ಲಿ ಬರ್ಬೇಕಾದ್ರೆ ಅವನಿಗೆ ಒಂದು ಬಸ್ ಸಿಗುತ್ತೆ. ಇದೊಂದು ಮ್ಯಾಜಿಕಲ್ ಬಸ್. ಹಾರ್ವರ್ಡ್ ಸ್ಕೂಲ್ ನ ಸ್ಟೂಡೆಂಟ್ ಗಳಿಗೆ ಮಾತ್ರ ಬಸ್ ಕಾಣಿಸೋದು. ಹ್ಯಾರಿ ಆ ಬಸ್ ನ ಹತ್ಕೊಂಡು ಮಿನಿಸ್ಟರ್ ಆಫ್ ಮ್ಯಾಜಿಕ್ ನ ಬಳಿ ಬರ್ತಾನೆ. ಬಂದು ಅವರಿಗೆ ಹೇಳ್ತಾನೆ, ಸ್ಕೂಲಿಂದ ಹೊರಗಡೆ ಮ್ಯಾಜಿಕ್ ಯೂಸ್ ಮಾಡೋದು ತಪ್ಪು ಅಂತ ನನ್ಗೆ ಗೊತ್ತು, ಆದ್ರೆ ನಾನು ಆ ತಪ್ಪನ್ನ ಮಾಡ್ಬಿಟ್ಟಿದ್ದೀನಿ, ನನ್ನನ್ನ ಕ್ಷಮಿಸ್ಬಿಡಿ ಅಂತ. ಮಿನಿಸ್ಟರ್ ಆಫ್ ಮ್ಯಾಜಿಕ್ ತುಂಬಾ ಒಳ್ಳೆಯವರಾಗಿರ್ತಾರೆ. ಆದ್ರಿಂದ ಅವರು ಹೇಳ್ತಾರೆ, ಅದು ಅಂತ ದೊಡ್ಡ ಅಪರಾಧ ಏನೋಲ್ಲ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಅಂತ. ಮಾರನೇ ದಿನ ಹ್ಯಾರಿ ಪಾಟರ್ ರಾನ್ ಹಾಗೂ ಅವನ ಫ್ಯಾಮಿಲಿಯನ್ನ ಮೀಟ್ ಮಾಡೋದಕ್ಕೆ ಬರ್ತಾನೆ. ಅಲ್ಲಿ ಹರ್ಮೈನಿ ಕೂಡ ಇರ್ತಾಳೆ. ರಾನ್ ನ ತಂದೆ ಹ್ಯಾರಿಗೆ ಹೇಳ್ತಾರೆ, ನಿನಗೆ ಪ್ರಿಸನ್ ಆಫ್ ಆಸ್ಕಾಬಾನ್ ಬಗ್ಗೆ ಗೊತ್ತಿರ್ಬೋದು. ಅಲ್ಲಿಂದ ಸೀರಿಯಸ್ ಬ್ಲಾಕ್ ಎಂಬ ಕೈದಿ ತಪ್ಪಿಸಿಕೊಂಡಿದ್ದಾನೆ. ಸೀರಿಯಸ್ ಬ್ಲಾಕ್ ವಾಲ್ಡೆಮಾರ್ ನ ಒಬ್ಬ ದೊಡ್ಡ ಫಾಲೋವರ್ ಹಾಗೆ ಸಪೋರ್ಟರ್ ಆಗಿದ್ದ. ವಾಲ್ಡೆಮಾರ್ ನಿನ್ನನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟಂಗೆ ಸೀರಿಯಸ್ ಬ್ಲಾಕ್ ಕೂಡ ನಿನ್ನನ್ನ ಕೊಲ್ಲೋಕೆ ಪ್ರಯತ್ನ ಪಡ್ಬೋದು. ಅದಕ್ಕೆ ತುಂಬಾ ಹುಷಾರಾಗಿರು. ನಂತರ ಇವರೆಲ್ಲರ ಹಾಲಿಡೇಸ್ ಮುಗ್ದಿರುತ್ತೆ. ಆದ್ರಿಂದ ಟ್ರೈನ್ ನಲ್ಲಿ ಹಾರ್ವರ್ಡ್ ಸ್ಕೂಲ್ಗೆ ಹೋಗ್ತಿರ್ತಾರೆ. ಆಗ ಟ್ರೈನ್ ಒಂದು ಭಯಂಕರವಾದ ನಿರ್ಜನ ಪ್ರದೇಶದಲ್ಲಿ ನಿಂತ್ಕೊಳ್ಳುತ್ತೆ. ಹ್ಯಾರಿ ಪಾಟರ್ ಹಾಗೂ ಅವನ ಫ್ರೆಂಡ್ಸ್ ಇದ್ದ ಕಂಪಾರ್ಟ್ಮೆಂಟ್ಗೆ ಒಂದು ನೆರಳಿನ ರೀತಿಯ ಆಕೃತಿ ಬರುತ್ತೆ. ಇದು ಆಸ್ಕಾಬಾನ್ ಪ್ರಿಸನ್ ನ ಗಾರ್ಡ್. ಇದನ್ನ ಡಿಮ್ಯಾಂಡರ್ ಅಂತಾನೂ ಕರೀತಾರೆ. ಡಿಮ್ಯಾಂಡರ್ ಸೀರಿಯಸ್ ಬ್ಲಾಕ್ ನ ಹುಡ್ಕೊಂಡು ಈ ಟ್ರೈನ್ ಒಳಗಡೆ ಬಂದಿರುತ್ತೆ. ಡಿಮ್ಯಾಂಡರ್ ನ ನೋಡಿದ ಹ್ಯಾರಿ ಹಾಗೂ ಅವನ ಫ್ರೆಂಡ್ಸ್ ತುಂಬಾನೇ ಹೆದರ್ಕೊಳ್ತಿರ್ತಾರೆ. ನಂತರ ಹ್ಯಾರಿ ಪ್ರಜ್ಞೆ ತಪ್ಪಿಡ್ತಾನೆ. ಅದೇ ಕಂಪಾರ್ಟ್ಮೆಂಟ್ ನಲ್ಲಿ ಹಾರ್ವರ್ಡ್ ಸ್ಕೂಲ್ ನ ಹೊಸ ಡಾರ್ಕ್ ಆರ್ಟ್ ಟೀಚರ್ ಇರ್ತಾರೆ. ಅವರು ಡಿಮ್ಯಾಂಡರ್ ನ ಮೇಲೆ ಮ್ಯಾಜಿಕ್ ಮಾಡಿ ಅಲ್ಲಿಂದ ದೂರ ಕಳಿಸ್ತಾರೆ. ನಂತರ ಎಲ್ಲರೂ ಹಾರ್ವರ್ಡ್ ಸ್ಕೂಲ್ಗೆ ಬಂದಾಗ ಅಲ್ಲಿ ಪ್ರಿನ್ಸಿಪಲ್ ಆದ ಡಂಬಲ್ಡೋರ್ ಎಲ್ಲರಿಗೂ ಹೇಳ್ತಾರೆ, ಪ್ರಿಸನ್ ಆಫ್ ಆಸ್ಕಾಬಾನ್ ಇಂದ ಸೀರಿಯಸ್ ಬ್ಲಾಕ್ ತಪ್ಪಿಸಿಕೊಂಡಿದ್ದಾನೆ. ಆದ್ದರಿಂದ ಪ್ರಿಸನ್ ಆಫ್ ಆಸ್ಕಾಬಾನ್ ನ ಡಿಮ್ಯಾಂಡರ್ಗಳು ಇಲ್ಲಿಗೆ ಬರ್ತಾರೆ. ಸೀರಿಯಸ್ ಬ್ಲಾಕ್ ಏನಾದ್ರು ಬಂದ್ರೆ ಹಿಡಿಯೋದಕ್ಕೆ ಅಂತ ಹೇಳಿ ನಂತರ ಹ್ಯಾಗ್ರಿಡ್ ನ ಮ್ಯಾಜಿಕಲ್ ಕ್ರಿಯೇಚರ್ ಗಳ ಪ್ರೊಫೆಸರ್ ನಾಗಿ ನೇಮಕಗೊಳಿಸ್ತಾರೆ. ಹ್ಯಾಗ್ರಿಡ್ ಮಾರನೇ ದಿನ ಎಲ್ಲ ಮಕ್ಕಳನ್ನ ಕರೆದುಕೊಂಡು ಒಂದು ದೊಡ್ಡ ಪಕ್ಷಿಯ ಬಳಿ ಹೋಗ್ತಾನೆ. ಆ ಪಕ್ಷಿಯ ಹೆಸರು ಬಗ್ ಬಿಕ್ ಅಂತ. ಹ್ಯಾಗ್ರಿಡ್ ಹ್ಯಾರಿ ಪಾಟರ್ ನ ಆ ಪಕ್ಷಿಯನ್ನ ಪ್ರೀತಿಯಿಂದ ಟ್ರೀಟ್ ಮಾಡುವಂತಾನೆ. ಹ್ಯಾರಿ ಆ ದೊಡ್ಡ ಪಕ್ಷಿಯನ್ನ ಭಯದಿಂದ ನೆಮುಡ್ತಾನೆ. ಆಗ ಆ ಪಕ್ಷಿಗೆ ಗೊತ್ತಾಗುತ್ತೆ ಹ್ಯಾರಿ ಒಳ್ಳೆ ಮನಸ್ಸಿನ ಹುಡುಗ ಅಂತ. ಆದ್ರಿಂದ ಹ್ಯಾರಿ ಪಾಟರ್ ಬಳಿ ಅದು ಒಳ್ಳೆಯ ರೀತಿಯಲ್ಲೇ ನಡ್ಕೊಳ್ಳುತ್ತೆ. ಹ್ಯಾರಿ ಬಗ್ ಬಿಕ್ ನ ಮೇಲೆ ಒಂದು ರೈಡ್ ನ ಕೂಡ ಮಾಡ್ತಾನೆ. ಇದನ್ನ ನೋಡಿದ ಎಲ್ಲಾ ಸ್ಟೂಡೆಂಟ್ಸ್ ಹ್ಯಾರಿ ಪಾಟರ್ ನ ಮೇಲೆ ತುಂಬಾ ಇಂಪ್ರೆಸ್ ಆಗ್ತಾರೆ. ಆದ್ರಿಂದ ಮೆಲ್ಫಾಯ್ ಇವನಿಗಿಂತ ನಾನೇನು ಕಮ್ಮಿ ಅಂತ ಬಕ್ ಬಿಗ್ ನ ಮೇಲೆ ಬಲವಂತವಾಗಿ ಕೂತ್ಕೊಳ್ಳೋಕೆ ನೋಡ್ತಾನೆ. ಆಗ ಬಕ್ ಬಿಗ್ ಮೆಲ್ಫಾಯ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇದರಿಂದ ಮೆಲ್ಫಾಯ್ಗೆ ತುಂಬಾ ಅವಮಾನ ಆಗೋಗುತ್ತೆ. ನಂತರ ಮಾರನೇ ದಿನ ಡಾರ್ಕ್ ಆರ್ಟ್ ಟೀಚರ್ ನ ಕ್ಲಾಸ್ ಇರುತ್ತೆ. ಇವರ ಟ್ರೈನ್ ನಲ್ಲಿ ಹ್ಯಾರಿ ಹಾಗೂ ಅವನ ಫ್ರೆಂಡ್ಸ್ ನ ಡಿಮ್ಯಾಂಡರ್ ಇಂದ ಕಾಪಾಡಿದ್ದು. ಅವರು ಭಯವನ್ನ ಹೇಗೆ ಹೊರಗಾಕ್ಬೇಕು ಅಂತ ಹೇಳ್ಕೊಡ್ತಿರ್ತಾರೆ. ನಂತರ ಅವರು ಎಲ್ಲರಿಗೂ ಹೇಳ್ತಾರೆ, ನೀವು ನಿಮ್ಮಲ್ಲಿರೋ ಭಯವನ್ನ ಹೊರಗಡೆ ತೆಗಿಬೇಕು. ಆಗ ಅದು ನಿಮ್ಮನ್ನ ಹೆದರಿಸೋಕೆ ಬಂದಾಗ ನೀವೇ ಅದನ್ನ ಹೆದರಿಸಬೇಕು. ನೀವು ನಿಮ್ಮ ಭಯದಿಂದ ಹೊರಗಡೆ ಬರಬೇಕು ಅಂದ್ರೆ ನೀವು ನಿಮ್ಮ ಭಯವನ್ನ ಮರಿಬೇಕು ಅಂತ. ಹೀಗೆ ಅಲ್ಲಿ ಎಲ್ಲರೂ ತಮ್ಮ ಭಯವನ್ನ ಹೊರಗಾಕಿ ಅವರವರ ಭಯವನ್ನ ಮರೆತಿರ್ತಾರೆ. ಹ್ಯಾರಿ ಪಾಟರ್ ಅವನ ಭಯವನ್ನ ಮರೆಯೋಕೆ ಹೋದಾಗ ಅವರ ಮುಂದೆ ಮತ್ತೆ ಡಿಮ್ಯಾಂಡರ್ ಬಂದು ಬಿಡುತ್ತೆ. ಹ್ಯಾರಿಗೆ ಬೇಕು ಅಂದ್ರೂ ಅವನ ಭಯವನ್ನು ಹೊರಗಾಕೋಕೆ ಆಗೋದಿಲ್ಲ. ಆಗ ಡಾರ್ಕ್ ಆರ್ಟ್ ಟೀಚರ್ ಮತ್ತೆ ಅವನನ್ನ ಕಾಪಾಡ್ತಾರೆ. ನಂತರದ ಸೀನ್ ನಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಒಂದು ಜಾಗಕ್ಕೆ ವಿಸಿಟ್ ಮಾಡೋದಕ್ಕೆ ಹೋಗ್ತಿರ್ತಾರೆ. ಹ್ಯಾರಿ ಪಾಟರ್ ಕೂಡ ಹೋಗಕ್ಕೆ ನೋಡ್ತಾನೆ. ಆದ್ರೆ ಆ ಜಾಗಕ್ಕೆ ಹೋಗೋದಕ್ಕೆ ತಂದೆ ತಾಯಿಯ ಸೈನ್ ಬೇಕಿರುತ್ತೆ. ಆದ್ರೆ ಹ್ಯಾರಿ ಅನಾಥ. ಆದ್ರಿಂದ ಅವನು ಡಾರ್ಕ್ ಆರ್ಟ್ ಟೀಚರ್ ಹತ್ರನೇ ಉಳಿಸಿಕೊಳ್ತಾನೆ. ಆಗ ಹ್ಯಾರಿ ಡಾರ್ಕ್ ಆರ್ಟ್ ಟೀಚರ್ ನ ಕೇಳ್ತಾನೆ, ಎಲ್ಲಾ ಸ್ಟೂಡೆಂಟ್ಸ್ ಅವರವರ ಭಯವನ್ನ ಅವರೇ ಹೊರಗಾಗ್ತಿದ್ರೆ ನೀವ್ಯಾಕೆ ನನಗೆ ಸಹಾಯ ಮಾಡಿದ್ರಿ ಅಂತ. ಆಗ ಅವರು ಹೇಳ್ತಾರೆ, ಅದ್ನ ಬಿಡು, ನಿನ್ನ ನಿಜವಾದ ಭಯ ಡಿಮ್ಯಾಂಡರ್ಸ್ ಅಲ್ಲ, ನಿನ್ನ ನಿಜವಾದ ಭಯ ವಾಲ್ಡೆಮಾರ್. ವಾಲ್ಡೆಮಾರ್ ಭಯವನ್ನ ನೀನು ತೆಗೆದು ಹಾಕ್ಬೇಕು ಅಂದಾಗ ಹ್ಯಾರನು ಕೂಡ ಹೌದು, ನೀವ್ ಹೇಳ್ತಿರೋದು ನಿಜ ಅಂತಾನೆ. ಆಗ ಡಾರ್ಕ್ ಆರ್ಟ್ ಟೀಚರ್, ನಿನ್ನ ಪೇರೆಂಟ್ಸ್ ನನ್ನ ಫ್ರೆಂಡ್ಸ್, ಅವರು ಈಗ ಭೂಮಿ ಮೇಲಿಲ್ಲ, ಆದ್ರಿಂದ ನಿನ್ನನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತಾರೆ. ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ ಸೀರಿಯಸ್ ಬ್ಲಾಕ್ ಸ್ಕೂಲ್ಗೆ ಎಂಟರ್ ಆಗಿರ್ತಾನೆ. ಇದು ಡಂಬಲ್ಡೋರ್ ಹಾಗೆ ಸ್ಕೂಲ್ ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಸ್ಕೂಲ್ ನಲ್ಲಿ ತುಂಬಾ ಮ್ಯಾಜಿಕಲ್ ಫೋಟೋ ಫ್ರೇಮ್ ಗಳಿರ್ತವೆ. ಅದರಲ್ಲಿ ಒಂದು ಫ್ರೇಮ್ ನಲ್ಲಿ ಒಂದು ಮಹಿಳೆ ತನ್ನ ಫೋಟೋ ಫ್ರೇಮ್ ನ ಬಿಟ್ಟು ಬೇರೆ ಫ್ರೇಮ್ಗೆ ಹೋಗಿ ಬಚ್ಚಿಕೊಂಡಿರ್ತಾಳೆ. ಆಗ ಮಹಿಳೆ ಹೇಳ್ತಾಳೆ, ಸೀರಿಯಸ್ ಬ್ಲಾಕ್ ಸ್ಕೂಲ್ ಎಂಟರ್ ಆಗ್ಬಿಟ್ಟಿದ್ದಾನೆ, ನನ್ಗೆ ತುಂಬಾ ಭಯ ಆಗ್ತಿದೆ ಅಂತ. ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಸೀರಿಯಸ್ ಬ್ಲಾಕ್ ನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತಿರ್ತಾರೆ. ಅವನನ್ನ ಹಿಡಿಯೋದಕ್ಕೆ ಡಿಮ್ಯಾಂಡರ್ಸ್ ಕೂಡ ಬಂದಿರ್ತಾರೆ. ಸ್ಕೂಲ್ ನಲ್ಲಿ ಕ್ವಿಡಿಚ್ ಗೇಮ್ ಅನ್ನ ಆಡಿಸ್ತಿರ್ತಾರೆ. ಹ್ಯಾರಿ ಫ್ಲೈಯಿಂಗ್ ಬಾಲ್ ನ ಹಿಡಿಬೇಕಾದ್ರೆ ಡಿಮ್ಯಾಂಡರ್ಸ್ ನ ವಿಷನ್ ಮತ್ತೆ ಅವನಿಗೆ ಬಂದ್ಬಿಡುತ್ತೆ. ಆದ್ರಿಂದ ಅವನು ಹೆದರ್ಕೊಂಡು ಮೇಲಿಂದ ಬೀಳ್ತಿರ್ತಾನೆ. ಆಗ ಡಂಬಲ್ಡೋರ್ ಅವನನ್ನ ಕಾಪಾಡ್ತಾರೆ. ಹ್ಯಾರಿ ತನ್ನ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ ಟೀಚರ್ಸ್ ಮಾತಾಡ್ತಿರೋದನ್ನ ಕೇಳಿಸ್ಕೊತಾನೆ. ಟೀಚರ್ಸ್ ಹೇಳ್ತಿರ್ತಾರೆ, ಸೀರಿಯಸ್ ಬ್ಲಾಕ್ ಹ್ಯಾರಿ ಪಾಟರ್ ನ ತಂದೆ ತಾಯಿಯ ಫ್ರೆಂಡೇ ಆಗಿದ್ದ.
ನಂತರ ಅವನು ಹ್ಯಾರಿ ಪಾಟರ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಹೇಳಿದ್ರಿಂದಾನೆ ವೋಲ್ಡೆಮೋರ್ಟ್ ಹ್ಯಾರಿ ತಂದೆ ತಾಯಿಯನ್ನ ಕೊಂದಿದ್ದು. ಇದನ್ನ ಕೇಳಿದ ಹ್ಯಾರಿ ಪಾಟರ್ಗೆ ಸೀರಿಯಸ್ ಬ್ಲಾಕ್ ಮೇಲೆ ತುಂಬಾ ಕೋಪ ಬರುತ್ತೆ. ಅವ್ನ್ ಸಿಕ್ಕಿದ ತಕ್ಷಣ ಅವನ ಸಾಯಿಸ್ಬೇಕು ಅಂತೆಲ್ಲ ಮಾತಾಡ್ತಿರ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ಹ್ಯಾರಿ ತನ್ನಲ್ಲಿರೋ ಡಿಮ್ಯಾಂಡರ್ಸ್ಗಳ ಭಯವನ್ನ ಹೋಗಲಾಡಿಸೋಕೆ ಡಾರ್ಕ್ ಆರ್ಟ್ ಟೀಚರ್ ಬಳಿ ಹೋಗಿ ಅವನ ಭಯವನ್ನ ಹೇಗೆ ಹೋಗಲಾಡಿಸೋದು ಅಂತ ಕೇಳ್ತಾನೆ. ಆಗ ಡಾರ್ಕ್ ಆರ್ಟ್ ಟೀಚರ್ ಹ್ಯಾರಿಗೆ ಹೇಗೆ ಡಿಮ್ಯಾಂಡರ್ಸ್ಗಳ ಭಯ ಬಂದಾಗ ಅದನ್ನ ಎದುರಿಸಬೇಕು ಅಂತ ಹೇಳ್ಕೊಡ್ತಾರೆ. ತುಂಬಾ ಪ್ರಾಕ್ಟೀಸ್ ನ ನಂತರ ಹ್ಯಾರಿ ಡಿಮ್ಯಾಂಡರ್ಸ್ಗಳ ಭಯ ಬಂದಾಗ ಅವನ ತಂದೆ ತಾಯಿಯನ್ನು ನೆನೆಸ್ಕೊಂಡು ಅವನ ಭಯವನ್ನ ಹೆದರಿಸೋದನ್ನ ಕಲಿತಾನೆ. ಹಾಗೆ ಡಾರ್ಕ್ ಆರ್ಟ್ ಟೀಚರ್ ಹ್ಯಾರಿಗೆ ಒಂದು ವಿಷಯವನ್ನ ಹೇಳ್ತಾರೆ. ಅದೇನಂದ್ರೆ ಸೀರಿಯಸ್ ಬ್ಲಾಕ್ ಜೊತೆ ಒಬ್ಬ ವ್ಯಕ್ತಿನೂ ಇದ್ದ. ಅವನ ಹೆಸರು ಪೀಟರ್ ಅಂತ. ನಂತರದ ಸೀನ್ ಅಲ್ಲಿ ತೋರಿಸ್ತಾರೆ ಹ್ಯಾರಿ ಹತ್ರ ಒಂದು ಮ್ಯಾಪ್ ಇರುತ್ತೆ. ಅದರಲ್ಲಿ ಯಾರ ಹೆಸರು ಬೇಕಾದ್ರೂ ಇರುತ್ತೆ. ಆಗ ಹ್ಯಾರಿ ಗಮನಿಸ್ತಾನೆ ಸೀರಿಯಸ್ ಬ್ಲಾಕ್ ನ ಜೊತೆ ಇದ್ದ ಪೀಟರ್ನ ಹೆಸರಿನ ಮುಂದೆ ಫುಟ್ ಪ್ರಿಂಟ್ ಗಳು ಬೀಳ್ತಾ ಇರುತ್ತೆ. ಇದನ್ನ ನೋಡಿದ ಹ್ಯಾರಿಗೆ ತುಂಬಾ ಶಾಕ್ ಆಗುತ್ತೆ. ಯಾಕೆಂದ್ರೆ ಪೀಟರ್ ಸತ್ತೋಗಿರ್ತಾನೆ. ಸತ್ತು ಹೋಗಿದ್ರು ಅವನ ಫುಟ್ ಪ್ರಿಂಟ್ ಹೇಗೆ ಬೀಳ್ತಿದೆ ಅಂತ. ನಂತರ ಹ್ಯಾರಿ ಮ್ಯಾಪ್ ನಲ್ಲಿ ಇರೋ ತರನೇ ಫುಟ್ ಪ್ರಿಂಟ್ ಗಳನ್ನ ಫಾಲೋ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಅಲೋ ಇಲ್ದೇ ಇರೋ ಜಾಗಕ್ಕೆ ಹೋಗಿ ಬಿಡ್ತಾನೆ. ಆಗ ಅಲ್ಲಿಗೆ ಪ್ರೊಫೆಸರ್ ಸ್ನೇಪ್ ಬಂದು ಹ್ಯಾರಿಗೆ ಬೈದು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿರ್ತಾರೆ. ಆಗ ಅದೇ ಸಮಯಕ್ಕೆ ಡಾರ್ಕ್ ಆರ್ಟ್ ಟೀಚರ್ ಬಂದು ಹ್ಯಾರಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಂತರ ಡಾರ್ಕ್ ಆರ್ಟ್ ಟೀಚರ್ ಹ್ಯಾರಿನ ಯಾವ ಸ್ಟೂಡೆಂಟ್ಸ್ ಅಲೋ ಇಲ್ದಿರೋ ಜಾಗಕ್ಕೆ ನೀನ್ ಯಾಕೆ ಹೋಗಿದ್ದೆ ಅಂತ ಕೇಳ್ತಾರೆ. ಆಗ ಅವನು ಮ್ಯಾಪ್ ನಲ್ಲಿ ಪೀಟರ್ನ ಹೆಜ್ಜೆ ಗುರುತುಗಳನ್ನ ನೋಡಿದ ವಿಷಯವನ್ನ ಹೇಳ್ತಾನೆ. ಇದನ್ನ ಕೇಳಿದ ಟೀಚರು ಕೂಡ ಶಾಕ್ ಆಗುತ್ತೆ. ಅಂದ್ರೆ ಪೀಟರ್ ಇನ್ನೂ ಸತ್ತಿಲ್ಲ, ಅವನು ಸತ್ತಿದ್ದಾನಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ ಬಕ್ ಬಿಗ್ ಪಕ್ಷಿಯನ್ನ ಸಾಯಿಸೋದಕ್ಕೆ ಆರ್ಡರ್ ಮಾಡಿರ್ತಾರೆ. ಯಾಕೆಂದ್ರೆ ಮೆಲ್ಫಾಯ್ ಬಕ್ ಬಿಗ್ ನನ್ನ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲೋದಕ್ಕೆ ಬಂತು ಅಂತ ಹಾಗ್ವರ್ಟ್ಸ್ ನಲ್ಲಿ ಕಂಪ್ಲೇಂಟ್ ಮಾಡಿರ್ತಾನೆ. ನಂತರ ಹ್ಯಾರಿ, ರಾನ್, ಹರ್ಮೈನಿ ಬಕ್ ಬಿಗ್ ಪಕ್ಷಿಯನ್ನ ಸಾಯಿಸೋದಕ್ಕೆ ರೆಡಿ ಮಾಡಿದ ಜಾಗಕ್ಕೆ ಬರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೊಂದು ನರಿ ಬಂದು ಆ 3 ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಹ್ಯಾರಿ ಫ್ರೆಂಡ್ ಆದ ರಾನ್ ನ ಒಂದು ಮರದ ಬಿಲದ ಒಳಗೆ ಎಳೆದುಕೊಂಡು ಹೋಗುತ್ತೆ. ನಂತರ ಆ ಮರ ವಿಚಿತ್ರವಾಗಿ ಆರೋದಕ್ಕೆ ಶುರು ಮಾಡಿ ಹ್ಯಾರಿ ಹಾಗೂ ಹರ್ಮೈನಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆ ಮರದಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಇವರಿಬ್ರು ರಾನ್ ಹೋಗಿದ್ದ ಬಿಲದ ಒಳಗೆ ಬರ್ತಾರೆ. ಅಲ್ಲಿ ಅವರಿಗೆ ರಾನ್ ಸಿಗ್ತಾನೆ. ಹಾಗೆ ಇವರ ಮೇಲೆ ಅಟ್ಯಾಕ್ ಮಾಡಿದ ನರಿ ಮನ್ಸು ರೂಪಕ್ಕೆ ತಿರುಗುತ್ತೆ. ಅದು ಬೇರೆ ಯಾರು ಅಲ್ಲ, ಅದು ಸೀರಿಯಸ್ ಬ್ಲಾಕ್ ಆಗಿರ್ತಾನೆ. ಬ್ಲಾಕ್ ನ ನೋಡಿದ ತಕ್ಷಣ ಹ್ಯಾರಿ ಕೋಪದಿಂದ ಅವನನ್ನ ಕೊಲ್ಲೋಕೆ ಹೋಗ್ತಾನೆ. ಯಾಕೆಂದ್ರೆ ಅವನ ತಂದೆ ತಾಯಿಯ ಸಾವಿಗೆ ಬ್ಲಾಕ್ ಕಾರಣ ಅಂತ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಡಾರ್ಕ್ ಆರ್ಟ್ ಟೀಚರ್ ಬರ್ತಾರೆ. ಅವರು ಬ್ಲಾಕ್ ನ ಸಾಯಿಸ್ಬೇಡ ಅಂತ ಹ್ಯಾರಿನ ತಡೆದು ಬ್ಲಾಕ್ ನ ತಪ್ಕೊಳ್ತಾರೆ. ಅಲ್ಲಿಗೆ ಪ್ರೊಫೆಸರ್ ಸ್ನೇಪ್ ಕೂಡ ಬರ್ತಾರೆ. ಅವರು ಸೀರಿಯಸ್ ಬ್ಲಾಕ್ ನ ಡಿಮ್ಯಾಂಡರ್ಸ್ಗೆ ಒಪ್ಪಿಸ್ಬೇಕು ಅಂತ ಅಲ್ಲಿಗೆ ಬಂದಿರ್ತಾರೆ. ಆದ್ರೆ ಹ್ಯಾರಿ ಅವರ ಮೇಲೆ ಮ್ಯಾಜಿಕ್ ಮಾಡಿ ಅವರನ್ನ ದೂರ ಹೋಗಿ ಬಿಡೋ ತರ ಮಾಡ್ತಾನೆ. ಯಾಕೆಂದ್ರೆ ಅವನಿಗೆ ಸತ್ಯ ಏನು ಅಂತ ತಿಳಿದುಕೊಳ್ಬೇಕಾಗಿರುತ್ತೆ. ಆಗ ಸೀರಿಯಸ್ ಬ್ಲಾಕ್ ಹೇಳ್ತಾನೆ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಹೇಳಿ ಅವರಿಗೆ ಮೋಸ ಮಾಡಿದ್ದು ನಾನಲ್ಲ, ನನ್ನ ಜೊತೆ ಇದ್ದ ಪೀಟರ್. ಅವನು ಆ ರೀತಿ ಮಾಡಿದ ದಿನದಿಂದ ಒಂದು ಇಲಿಯ ರೂಪದಲ್ಲಿ ತಿರುಗಾಡುತ್ತಿದ್ದಾನೆ. ಅಷ್ಟೇ ಅಲ್ಲ, ಈಗ ರಾನ್ ಹತ್ರ ಇರೋ ಇಲಿನೂ ಕೂಡ ಪೀಟರ್ ಅಂತ ಹೇಳ್ತಾನೆ. ಆದ್ರೆ ಅದನ್ನ ಯಾರು ನಂಬ್ತಾ ಇರೋದಿಲ್ಲ. ಆಗ ಬ್ಲಾಕ್ ಆ ಇಲಿಯನ್ನ ಇಸ್ಕೊಂಡು ಪೀಟರ್ ಆಗಿ ಬದಲಾಯಿಸ್ತಾರೆ. ಬ್ಲಾಕ್ ಅವನನ್ನ ಸಾಯಿಸೋಕೆ ನೋಡಿದಾಗ ಹ್ಯಾರಿ ಬ್ಯಾಡ ಅಂತ ಹೇಳಿ ಅವನನ್ನ ನಮ್ಮ ಜೊತೆ ಹಾಗ್ವರ್ಟ್ಸ್ಗೆ ಕರ್ಕೊಂಡು ಹೋಗೋಣ ಅಂತಾನೆ. ನಂತರ ಇವರೆಲ್ಲ ಆ ಬಿಲದಿಂದ ಹೊರಗಡೆ ಬರ್ತಾನೆ. ಆ ದಿನ ಫುಲ್ ಮೂನ್ ಇರುತ್ತೆ, ಅಂದ್ರೆ ಹುಣ್ಣಿಮೆಯ ಬೆಳಕು ಡಾರ್ಕ್ ಆರ್ಟ್ ಟೀಚರ್ ನ ಮೇಲೆ ಬಿದ್ದಿದ ತಕ್ಷಣ ಅವರೊಂದು ಭಯಾನಕವಾದ ವೇರ್ವುಲ್ಫ್ ಆಗಿ ಬದಲಾಗಿ ಹ್ಯಾರಿ ಪಾಟರ್ ಹಾಗೂ ಅವನ ಫ್ರೆಂಡ್ಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ಸಮಯಕ್ಕೋಸ್ಕರ ಕಾಯ್ತಿದ್ದ ಪೀಟರ್ ಮತ್ತೆ ಇಲಿ ರೂಪಕ್ಕೆ ಬಂದು ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಆಗ ಬ್ಲಾಕ್ ನರಿಯಾಗಿ ಬದಲಾಗಿ ವೇರ್ವುಲ್ಫ್ ಅನ್ನ ತಡೆಯೋದಕ್ಕೆ ನೋಡ್ತಾನೆ. ಆದ್ರೆ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಬ್ಲಾಕ್ ನ ಮೇಲೆ ಅಟ್ಯಾಕ್ ಮಾಡಿದ ವೇರ್ವುಲ್ಫ್ ಅವನನ್ನ ಸಾಯಿಸೋದಕ್ಕೆ ನೋಡಿದಾಗ ಹ್ಯಾರಿ ಹಿಂದೆಯಿಂದ ಆ ವೇರ್ವುಲ್ಫ್ ಅನ್ನ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಆಗ ವೇರ್ವುಲ್ಫ್ ಹ್ಯಾರಿ ಕಡೆ ಬರ್ಕಿದ್ದಾಗ ಕಾಡಿನಲ್ಲಿ ಯಾವುದೋ ಒಂದು ನರಿ ಕೂಗಿದ ಶಬ್ದ ಆ ವೇರ್ವುಲ್ಫ್ಗೆ ಕೇಳಿಸುತ್ತೆ. ಆದ್ರಿಂದ ಅದು ಕಾಡಿನ ಒಳಗಡೆ ಓಡಿ ಹೋಗುತ್ತೆ. ನಂತರ ಹ್ಯಾರಿ ನೋಡ್ತಾನೆ ಬ್ಲಾಕ್ ತುಂಬಾ ಗಾಯಗೊಂಡಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಿಮ್ಯಾಂಡರ್ಸ್ ಗಳು ಬಂದು ಹ್ಯಾರಿ ಹಾಗೂ ಸೀರಿಯಸ್ ಬ್ಲಾಕ್ ನ ಆತ್ಮವನ್ನ ಎಳೆದುಕೊಳ್ತಿರ್ತಾರೆ. ಆಗ ಅಲ್ಲಿಗೆ ಒಂದು ಹೊಳಿತಿರೋ ಬೆಳಕು ಬಂದು ಡಿಮ್ಯಾಂಡರ್ಸ್ ಗಳನ್ನೆಲ್ಲ ಓಡಿಸಿ ಬಿಡುತ್ತೆ. ನಂತರ ಹ್ಯಾರಿ ಪ್ರಜ್ಞೆ ತಪ್ಪಿರ್ತಾನೆ. ಅವನು ಕಣ್ಣು ಬಿಟ್ಟಾಗ ಅವನು ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ಆಗ ಹ್ಯಾರಿ ಹಾಗೂ ಹರ್ಮೈನಿ ಬಳಿ ಡಂಬಲ್ಡೋರ್ ಬಂದು ಹೇಳ್ತಾರೆ ಬಕ್ ಬಿಗ್ ಪಕ್ಷಿಯನ್ನ ಸಾಯಿಸಿದ್ದಾರೆ. ಹಾಗೆ ಯಾವ ತಪ್ಪನ್ನು ಮಾಡದೇ ಇರೋ ಬ್ಲಾಕ್ ನ ಕೂಡ ಪ್ರಿಸನ್ ಆಫ್ ಆಸ್ಕೆಬನ್ ಗೆ ಕಳಿಸಿದ್ದಾರೆ. ಅವರಿಬ್ಬರನ್ನ ನೀವು ಕಾಪಾಡಬೇಕು ಅಂದ್ರೆ ಸಮಯದಲ್ಲಿ ಹಿಂದೆ ಹೋಗಿ ಅವರನ್ನ ಕಾಪಾಡಿ ಅಂತಾರೆ. ಹ್ಯಾರಿ ಹಾಗೂ ಹರ್ಮೈನಿ ಒಂದು ರಿಂಗ್ ನ ಸಹಾಯದಿಂದ ಸಮಯದ ಹಿಂದೆ ಹೋಗ್ತಾರೆ. ನಂತರ ಅವರು ಬ್ಲಾಕ್ ನ ಕಾಪಾಡೋದಕ್ಕೆ ಹೋದಾಗ ಅಲ್ಲಿ ನಮಗೆ ವೇರ್ವುಲ್ಫ್ ಹ್ಯಾರಿಯ ಮೇಲೆ ಅಟ್ಯಾಕ್ ಮಾಡ್ತಿರೋ ಸೀನ್ ಅನ್ನ ತೋರಿಸ್ತಾರೆ. ಆಗ ಹರ್ಮೈನಿ ನರಿಯ ಹಾಗೆ ಕೂಗಿದಾಗ ವೇರ್ವುಲ್ಫ್ ಅವಳ ವಾಯ್ಸ್ ನ ಫಾಲೋ ಮಾಡ್ಕೊಂಡು ಅವರಿದ್ದ ಜಾಗಕ್ಕೆ ಬರ್ತಾ ಇರುತ್ತೆ. ಆಗ ಹ್ಯಾರಿ ಹಾಗೂ ಹರ್ಮೈನಿ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಓಡ್ತಿರ್ತಾರೆ. ಆಗ ಅಲ್ಲಿಗೆ ಬಕ್ ಬಿಗ್ ಪಕ್ಷಿ ಬಂದು ಅವರನ್ನ ವೇರ್ವುಲ್ಫ್ ಇಂದ ಕಾಪಾಡುತ್ತೆ. ನಂತರ ನಮ್ಗೆ ತೋರಿಸ್ತಾರೆ ಡಿಮ್ಯಾಂಡರ್ಸ್ ಗಳು ಹ್ಯಾರಿ ಹಾಗೂ ಬ್ಲಾಕ್ ನ ಆತ್ಮವನ್ನ ಎಳೆದುಕೊಳ್ಸಿದಾಗ ಅವನನ್ನ ಕಾಪಾಡಿದ ಬೆಳಕು ಬೇರೆ ಯಾರು ಅಲ್ಲ, ಅದು ಫ್ಯೂಚರ್ ಇಂದ ಬಂದಿರೋ ಹ್ಯಾರಿನೇ ಆಗಿರ್ತಾನೆ. ನಂತರ ಹ್ಯಾರಿ ಹಾಗೂ ಹರ್ಮೈನಿ ಬಕ್ ಬಿಗ್ ಪಕ್ಷಿಯ ಮೇಲೆ ಕೂತ್ಕೊಂಡು
ಪ್ರಿಸನ್ ಆಫ್ ಆಸ್ಕೆಬಾನ್ಗೆ ಬಂದು ಸೀರಿಯಸ್ ಬ್ಲಾಕ್ ನ ಅಲ್ಲಿಂದ ಬಿಡಿಸಿ ಅವರ ಜೊತೆ ಕರೆದುಕೊಂಡು ಹೋಗ್ತಾರೆ. ಆಗ ಬ್ಲಾಕ್ ಹ್ಯಾರಿಗೆ ಹೇಳ್ತಾನೆ, ನೀನು ಮಾಡಿದ ಸಹಾಯವನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ. ನಂತರ ಹ್ಯಾರಿ ಬಕ್ಬಿನ್ ಹಾಗೂ ಬ್ಲಾಕ್ ಲಿದ್ರೆ ಅವರ ಪ್ರಾಣಕ್ಕೆ ಅಪಾಯ ಅಂತ ಅವರಿಬ್ಬರನ್ನ ಅಲ್ಲಿಂದ ದೂರ ಕಳಿಸ್ಬಿಡ್ತಾನೆ. ಮುಂದಿನ ಸೀನಲ್ಲಿ ಹ್ಯಾರಿ ಡಾರ್ಕ್ ಆರ್ಟ್ ಟೀಚರ್ ನ ಬಳಿ ಹೋಗ್ತಾನೆ. ಆಗ ಅವನಿಗೆ ಅಲ್ಲಿ ಗೊತ್ತಾಗುತ್ತೆ ಡಾರ್ಕ್ ಆರ್ಟ್ ಟೀಚರ್ ಹಾಗ್ವರ್ಡ್ ಸ್ಕೂಲ್ ಇಂದ ದೂರ ಹೋಗ್ತಿದ್ದಾರೆ ಅಂತ. ಹೋಗ್ಬೇಕಾದ್ರೆ ಅವರು ಮ್ಯಾಜಿಕಲ್ ಮ್ಯಾಪ್ ನ ಹ್ಯಾರಿಗೆ ಕೊಟ್ಬಿಟ್ಟು ಹೋಗ್ತಾರೆ. ಹ್ಯಾರಿ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಅವನಿಗೆ ಸೀರಿಯಸ್ ಬ್ಲಾಕ್ ಕಡೆಯಿಂದ ಒಂದು ಗಿಫ್ಟ್ ಬರುತ್ತೆ. ಅದೇನಂದ್ರೆ ಫ್ಲೈಯಿಂಗ್ ರೂಮ್. ಇದು ಅತ್ಯಂತ ವೇಗವಾಗಿ ಹಾರುತ್ತೆ. ಹ್ಯಾರಿ ಇದರ ಮೇಲೆ ಒಂದು ರೈಡ್ ನ ಕೂಡ ಮಾಡ್ತಾನೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ.